RSS ಬ್ಯಾನ್ ಮಾಡಿ ಅಂದಿದ್ದಕ್ಕೆ ಒಬ್ಬ ಮಂತ್ರಿ ಪ್ರಿಯಾಂಕಾ ಖರ್ಗೆಗೆ ಥ್ರೆಟ್ನಿಂಗ್ ಕಾಲು ಅಂತ ಹೇಳಿದ್ರು. ಓಕೆ, ಒಬ್ಬ ಸರ್ಕಾರದ ಮಂತ್ರಿಗೆ ಸೆಕ್ಯೂರಿಟಿ ಇಲ್ಲ, ಭಯ ಅಂತಂದ್ರೆ ಸಮಾಜ ಯಾವ ಕಡೆ ಹೋಯ್ತಾ ಇದೆ ಅಲ್ರಿ? ಒಬ್ಬ ಮಂತ್ರಿಯಾಗಿ ಎಸ್ ಸಿದ್ದರಾಮಯ್ಯನವ್ರಿಗೆ ಅವಮಾನ ಆಯ್ತು, ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೆ ಅವಮಾನ ಆಯ್ತು, ಒಬ್ಬ ಮಂತ್ರಿ ಭಯ ಬೀಳ್ತಾನೆ, ಯಾರೋ ನನಗೆ ಧಮಕಿ ಹಾಕ್ತಾರೆ. ಹಂಗಾರೆ ಸಾಮಾನ್ಯ ಜನರ ಕತೆ ಹೆಂಗೆ? ಸಾಮಾನ್ಯ ಜನರ ಕತೆ ಹೆಂಗೆ? ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಪ್ರಿಯಾಂಕಾ ಖರ್ಗೆ ಸೇಫ್ ಅಲ್ಲ ಅಂತ ತಾನೇ ಓಪನ್ ಆಗಿ ಹೇಳ್ತಾನೆ ಅಂತಂದ್ರೆ ಐ ಥಿಂಕ್ ಈಸ್ ಟ್ರೈಂಗ್ ಟು ಇಂಟಿಮಿಡೇಟ್ ಆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ವೀಕ್ ಇದೆ ಅಂತ ಅನ್ಸಲ್ವಾ? ಒಬ್ಬ ಮಂತ್ರಿ ಇಸ್ ನಾಟ್ ಸೇಫ್ ಇನ್ ಕಾಂಗ್ರೆಸ್ ಸರ್ಕಾರ, ಒಬ್ಬ ಮಂತ್ರಿ ಸೇಫ್ ಅಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಆಡಳಿತ ಕುಸಿದು ಹೋಗಿದೆ ನೀವೇ ಯೋಚನೆ ಮಾಡಿ. ಮಿಸ್ಟರ್ ಪ್ರಿಯಾಂಕಾ ಖಂಡ್ರೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಸಾರಿ ಅಲ್ರಿ, ಒಬ್ಬ ಮಂತ್ರಿಯಾಗಿ ಭಯ ಬೀಳ್ತಿರಲ್ಲ, ಸಾಮಾನ್ಯ ಜನರಿಗೆ ಸಪೋರ್ಟ್ ಆಗ್ಬೇಕಾದ ನಿಂತ ಮಂತ್ರಿ ಅಯ್ಯೋ ನಂಗೆ ಥ್ರೆಟಿಂಗ್ ಕಾಲ್ ಬರ್ತವೆ, ಅಯ್ಯೋ 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 ಏನಿದು ವಿಕ್ಟಿಮ್ ಕಾರ್ಡ ಪ್ರಿಯಾಂಕಾ ಖರ್ಗೆ ಎಲ್ಲ ನೋಡಿ 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 ಜನರಿಗೆ ಸಾಕಾಗಿದೆ. ಒಬ್ಬ 6 ಕೋಟಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕಾದಂತ ಮಂತ್ರಿ ಸ್ವತಃ ಭಯ ಬೀಳ್ತಾನೆ ಅಂತಂದ್ರೆ ಡೋಂಟ್ ಯು ಥಿಂಕ್ ಪ್ರಿಯಾಂಕಾ ಖರ್ಗೆ ಇಸ್ ಇನ್ಕೇಪಬಲ್ ಆರ್ ದ ಸಕ್ಸೆಸಿವ್ ಗವರ್ಮೆಂಟ್ ಇಸ್ ಇನ್ಕೇಪಬಲ್? ದಟ್ ಈಸ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್. ಇದೇ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾನೊಂದು ಮಾತು ಕೇಳ್ತೀನಿ, ರೈತರ ಜಮೀನು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಜಮೀನುಗಳನ್ನ ಆ ಸಂಬಂಧಪಟ್ಟಂತ MLAಗಳ ಶಿಷ್ಯಂದ್ರು ಕಬ್ಜಾ ಮಾಡ್ತಾರೆ, ರಾತ್ರಿ ಹೊತ್ತು ನುಗ್ಗುತ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಹೆಸರುಘಟ್ಟದ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬಿನ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯ ಜಮೀನನ್ನ ರಾತ್ರಿ ಆತನೇ ಹೇಳೋ ಪ್ರಕಾರ MLA ವಿಶ್ವನಾಥನ ಶಿಷ್ಯಂದ್ರು ಅಂತಾರೆ. ಅಲ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಆ ನೊಂದಂತ ಸಮುದಾಯದ ಜಮೀನಿಗೆ ಹೆಸರುಘಟ್ಟದಲ್ಲಿ MLA ಶಿಷ್ಯಂದ್ರು ರಾತ್ರಿ ಹೊತ್ತು ನುಗ್ಗಿ JCBಗಳು ತಗೊಂಡು ಸರ್ವನಾಶ ಮಾಡ್ತಾರೆ. ಯಾವ ಪೊಲೀಸು ಕೆಲಸ ಮಾಡಲ್ಲ. ಸೋಲ್ದೇವನಹಳ್ಳಿ ಪೊಲೀಸು ಟೋಟಲಿ ಬುಕ್ಕಡು ಆಕ್ಷನ್ ಮಾಡಲ್ಲ. MLA ವಿಶ್ವನ್ ಶಿಷ್ಯಂದ್ರು ಅಂದ್ರೆ FIR ಮಾಡಲ್ಲ, ಕಂಟ್ರೋಲು ಮಾಡಲ್ಲ. ಆ ಮಟ್ಟಕ್ಕೆ ಪೊಲೀಸ್ ಇಲಾಖೆ ವಿಶ್ವನಾಥ್ ಶಿಷ್ಯಂದ್ರಿಗೆ, MLA ವಿಶ್ವನಾಥನ ಶಿಷ್ಯಂದ್ರಿಗೆ ಸರೆಂಡರ್ ಆಗಿದೆ. ವಿ ವಾಂಟೆಡ್ ಟು ಆಸ್ಕ್, ಒಬ್ಬ ಶೋಷಣೆಗೆ ಒಳಗಾದಂತ ಸಮುದಾಯದ ವ್ಯಕ್ತಿಯ ಜಮೀನಿಗೆ ಯಾರೋ ನುಗ್ತಾನೆ, MLA ಶಿಷ್ಯಂದ್ರು ನುಗ್ತಾರೆ ಅಂತಂದ್ರೆ ಯಾವ ಸರ್ಕಾರ ನಡೆಸ್ತಾ ಇದ್ದೀರಾ ಪ್ರಿಯಾಂಕಾ ಖರ್ಗೆ ಅವರೇ? ನಿಮ್ಮ ಮೇಲೆ ಶೋಷಣೆ ಆಗಿದೆ ಅಂತ ಏನು ಇರೋಬರ ಪೊಲೀಸ್ ಎಲ್ಲ ಆಗ್ತೀರಾ? ಅದೇ ಸಮಾಜದಲ್ಲಿ ಅದೇ ಸಮುದಾಯದ ಶೋಷಿತ ಸಮುದಾಯದ ವ್ಯಕ್ತಿಯ ಜಮೀನನ್ನ ಒಬ್ಬ MLA ಶಿಷ್ಯಂದ್ರು ಹೆಸರುಘಟ್ಟದಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ, 5 JCB ರಾತ್ರಿ ಹೊತ್ತು ನುಗ್ಗುತ್ತೆ ಅಂತಂದ್ರೆ ಏನ್ ಡಕಾಯಿತರ ಸಮಾಜವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದ್ಯಾ? ನಾವು 2078ಕ್ಕೆ ಇದಕ್ಕೋಸ್ಕರನೇ ಒಂದು ಹೊಸ ರಾಜಕೀಯ ಅಲೆನ ತರಬೇಕು. ಸಾಮಾನ್ಯ ಜನರ ಮಕ್ಕಳು MLA ಆಗಬೇಕು, MLC ಆಗಬೇಕು, MP ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು. 5 ವರ್ಷಕ್ಕೊಂದ್ಸತಿ ಈ ಭ್ರಷ್ಟರಿಗೆ ಓಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ಬರೀ ನಾವು ಗುಲಾಮಗಿರಿಯ ಸಂಕೇತ ಆಗಿದ್ದೀವಿ. ವಿ ನೀಡ್ ಟು ಬ್ರಿಂಗ್ ಇನ್ ಪೊಲಿಟಿಕಲ್ ರಿಫಾರ್ಮ್ ಇನ್ ಕರ್ನಾಟಕ. ಒಂದು ಹೊಸ ಚರಿತ್ರೆಯನ್ನ ಬರಿಬೇಕಾಗಿದೆ, ಒಂದು ಹೊಸ ರಾಜಕೀಯ ಚರಿತ್ರೆಯನ್ನ ಕಣ ಕಣದಲ್ಲೂ ಕನ್ನಡಿಗರೇ ಸಾರ್ವಭೌಮರು ಅಂತ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬರಿಬೇಕಾದಂತ ಒಂದು ಸಮಯ ಬಂದಿದೆ. ನಾನು ಮುನ್ನುಡಿ ಬರಿತೀನಿ, ನೀವು ಅದಕ್ಕೆ ಸಹಾಯ ಮಾಡಬೇಕಾಗಿದೆ. ಯಾವ MLA ವಿಶ್ವನಾಥನು ಸಹಾಯ ಮಾಡಲ್ಲ, ಯಾವ ಪ್ರಿಯಾಂಕಾ ಖರ್ಗೆನೂ ಅಷ್ಟೇ. ತಾನು ಮಂತ್ರಿಯಾಗಿ ತನಗೆ ಬೆದರಿಕೆ ಕರೆ ಬರ್ತದಂತ ಅಳೋ ಅಂತ ಮಂತ್ರಿ ಈ ಸಮಾಜಕ್ಕೆ, ಈ ಕರ್ನಾಟಕಕ್ಕೆ ಬೇಕೇ? ನಿಮಗೆ ಬಿಟ್ಟಂತ ವಿಚಾರ. ಅಂಡ್ ಕಮಿಂಗ್ ಟು ಸುವರ್ಣ ನ್ಯೂಸಿನ KDB ಲ್ಯಾಂಡ್ 149 ಎಕರೆ ಹಗರಣ MB ಪಾಟೀಲ್ ಅವ್ರು ಕೊಟ್ಟಿದ್ದೀನಿ. MB ಪಾಟೀಲ್ ಅವರೇ 15 ದಿವಸ ವೇಟ್ ಮಾಡ್ತೀನಿ ಮಿನಿಸ್ಟರ್ ಅವರೇ. ಅದಾದ್ಮೇಲೆ ನಿಮ್ಮ ಸಮೇತ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಮೇಲೇನೂ ಕಂಪ್ಲೇಂಟ್ ಕೊಡ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ, ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದೀನಿ, CBI ಗಮನಕ್ಕೆ ತಂದಿದ್ದೀನಿ. ಒಬ್ಬ ರಾಜೀವ್ ಚಂದ್ರಶೇಖರ್ ಕುಟುಂಬ, ಆತನ ಪತ್ನಿ, ಮಾವ ಮಾಡಿದಂತ ಹಗರಣ ಇದೆಯಲ್ಲ, KDB ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿಸ್ಕೊಂಡು ಮುಂಡಾ ಮಾಚುವಂತ ಕೆಲಸ ಮಾಡಿದಾರಲ್ಲ, ಇದರ ಬಗ್ಗೆ ಕ್ರಮ ಆಗಬೇಕು. ಲೋಕಾಯುಕ್ತದಲ್ಲಿ 11 ವರ್ಷದಿಂದ ಕೊಳಿತಾ ಇದೆ. ಇದೇ ರಾಜೀವ್ ಚಂದ್ರಶೇಖರ್ ಕುಟುಂಬದ ವಿರುದ್ಧ ಕೊಟ್ಟಂತ ಕಂಪ್ಲೇಂಟ್ ಅಲಾಂಗ್ ವಿತ್
ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಲೋಕಾಯುಕ್ತ ಬೇಕಾ? ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡೋಣ. ಕರ್ನಾಟಕ ಲೋಕಾಯುಕ್ತ ಕರ್ನಾಟಕದಲ್ಲಿ ಬೇಕೇ? ಯಾಕಂದ್ರೆ ಏನು ಮಾಡಲ್ಲ ಅಂದ್ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಲೋಕಾಯುಕ್ತರು, ಉಪಲೋಕಾಯುಕ್ತರು, ರಿಜಿಸ್ಟ್ರಾರ್ಗಳು, ಪೊಲೀಸ್ ಫೋರ್ಸ್, ಪೊಲೀಸ್ ಸ್ಟೇಷನ್, ಇಂಜಿನಿಯರಿಂಗ್ ಸ್ಟಾಫ್, ಇನ್ವೆಸ್ಟಿಗೇಷನ್ ಸ್ಟಾಫ್, ಅಷ್ಟು ದೊಡ್ಡ ಬಿಲ್ಡಿಂಗ್ ಬೇಕೇ? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕ್ರಮ ಆಗಲ್ಲ. ಲೋಕಾಯುಕ್ತ ಮೌನಕ್ಕೆ ಜಾರಿದೆ. ಅಲ್ಲಿಲ್ಲದ ಬಾರ್ಕಿಂಗ್ ಡಾಗ್ ಆಗಿದೆ. ಅಲ್ಲಿಲ್ಲ, ಕಚ್ಚಕ್ಕಾಗಲ್ಲ. ಮತ್ತೆ ಏನಕ್ಕೆ ಬೇಕು? ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಬೇಕೇ ಬೇಡವೇ? ವಿ ವಿಲ್ ವೈಂಡ್ ಅಪ್ ದಿಸ್ ಇನ್ಸ್ಟಿಟ್ಯೂಷನ್. ಸರ್ಕಾರ ಮುಚ್ಚಾಕಿ. ಸಿದ್ದರಾಮಯ್ಯನವರೇ, ಕರ್ನಾಟಕ ಲೋಕಾಯುಕ್ತ ಮುಚ್ಚಾಕಿ. ಬೇಕಾಗಿಲ್ಲ, ಕ್ರಮನೇ ಜರುಗಿಸಿಲ್ಲ ಅಂದ್ಮೇಲೆ ಯಾಕೆ ಬೇಕು? ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ, ಭ್ರಷ್ಟರ ಕೈಗೆ ಅಧಿಕಾರ, ಭ್ರಷ್ಟರ ಆಡಳಿತ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸಮಾಜ ಎಲ್ಲಿಗೆ ಬಂದಿದೆ ಅಂತ ಹೇಳ್ಬೇಕಾಗಿದೆ. ಒಂದು ಲೋಕಾಯುಕ್ತ 11 ವರ್ಷ ಆದ್ರೂ ಕೆಡಿಬಿ ದಾಬಾಸ್ಪೇಟೆ ಜಮೀನಿನ ಹಂಗಾರೆ ಕಟ್ಟನ್ಗೆ ಆಲ್ರೆಡಿ ವಯಸ್ಸಾಗಿದೆ. ಇನ್ನೊಂದು 10 ವರ್ಷ ಇಟ್ಕೊಂಡ್ಬಿಟ್ರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇನ್ನ 100 ವರ್ಷ ಬದುಕಲಿ. ಅಕಸ್ಮಾತ್ ಏನಾದ್ರು ಏನ್ ಗತಿ? ಕೇಸ್ ಮುಚ್ಚೋಗುತ್ತೆ. ಅಂದ್ರೆ ಭ್ರಷ್ಟರನ್ನ ರಕ್ಷಣೆಗೆ ಸರ್ಕಾರ ನಿಂತಿದೆ, ಪೊಲೀಸ್ ನಿಂತಿದೆ, ಕೊನೆಗೆ ಲೋಕಾಯುಕ್ತರು ನಿಂತ್ಕೊಂಡ್ಬಿಡ್ತಾ. ನಿಂತಿಲ್ಲ ಅಂತ ಅನ್ನೋದಾದ್ರೆ ಹೆಸರ ಇದೇ ವೆಂಕಟಾಚಲಯವರು ಭ್ರಷ್ಟರಿಗೆ ನಡುಕವನ್ನ ಹುಟ್ಟಿಸಿದಂತ ಲೋಕಾಯುಕ್ತವನ್ನ ನೋಡಿದಿವಿ. ಇದೇ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಳ್ಳಾರಿಯ ದಣಿಗಳನ್ನ ಜೈಲ್ಗೆ ಕಳಿಸಿದ ನಾವು ನೋಡಿದ್ದೇವೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಜೈಲು ಕಳಿಸಿದ ನಾವು ನೋಡಿದ್ದೀವಿ. ಇದೇ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತ ಒಬ್ಬ ಜೋಶಿಯನ್ನು SP ರೋಲ್ ಕಾಲ್ ಮಾಡೋದನ್ನು ನೋಡಿದ್ದೀವಿ. ಇವತ್ತು ಇದೇ ಲೋಕಾಯುಕ್ತ ಕೆಡಿಬಿ, ಇದೇ ಸುವರ್ಣ ರಾಜೀವ್ ಚಂದ್ರಶೇಖರ್ ಮಾವ ಪತ್ನಿಯ ವಿರುದ್ಧ ಕೊಟ್ಟಿರುವ ಕಂಪ್ಲೇಂಟ್ ಅನ್ನ ಕಳೆದ 11 ವರ್ಷದಿಂದ ಅದನ್ನ ಮುಚ್ಚಾಕಿದೆ. ಯಾವುದೇ ಕ್ರಮ ತಗೊಳ್ಳದೆ. ಮತ್ತೆ ನಮ್ಗೆ ಕರ್ನಾಟಕ ಲೋಕಾಯುಕ್ತ ಬೇಕಾಗಿದ್ಯಾ? ಯಾಕೆ ಸಾರ್ವಜನಿಕ ಹಣವನ್ನ ಪೋಲ್ ಮಾಡೋದು? ಸಿದ್ದರಾಮಯ್ಯನವರೇ, ವೈಂಡ್ ಅಪ್ ಕರ್ನಾಟಕ ಲೋಕಾಯುಕ್ತನ ವೈಂಡ್ ಅಪ್ ಮಾಡ್ರಿ. ಕಾನೂನು ತಿದ್ದುಪಡಿ ತಗೊಂಬಂದು ಹೇಗಿದ್ರು ಕೆಲಸ ಮಾಡಲ್ಲ. DK ಶಿವಕುಮಾರ್ ಹೇಳ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಇದೆ. DK ಶಿವಕುಮಾರ್ ಮೇಲೆ CM ಕಂಪ್ಲೇಂಟ್ ಕೊಟ್ಟು ಗವರ್ನರ್ ಕೊಟ್ರೆ ಹೋಗಿ ಲೋಕಾಯುಕ್ತ ಕೊಡಿ ಅಂತ. ಎಷ್ಟು ಕಾನ್ಫಿಡೆಂಟ್ ಡೆಪ್ಯೂಟಿ CM DK ಶಿವಕುಮಾರ್ಗೆ ಅಂತಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಮುಚ್ಚಾಕ್ಬಹುದು ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾರೆ DK ಶಿವಕುಮಾರ್. ಹೋಗಿ ಅಲ್ಲಿ ಲೋಕಾಯುಕ್ತ ಕೊಡಿ. ನಮ್ಗೆ ಲೋಕಾಯುಕ್ತನೇ ಬೇಡ. ಕೆಲಸವೇ ಮಾಡದಂತ, ಕ್ರಮವೇ ಜರುಗಿಸದಂತ ಫೈಲ್ಗಳನ್ನ 11 ವರ್ಷ ಕಾಲ ರಾಜೀವ್ ಚಂದ್ರಶೇಖರ್ ಮಾವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅದರಲ್ಲಿ ಆರೋಪಿ, ಸುವರ್ಣ ರಾಜೀವ್ ಚಂದ್ರಶೇಖರ್ ಪತ್ನಿ ಕೂಡ ಆರೋಪಿ, ಮಿಕ್ಕ ಡೈರೆಕ್ಟರ್ಗಳ ಆರೋಪಿ. ಆ ಫೈಲ್ ಅನ್ನ ಕಳೆದ 11 ವರ್ಷದಿಂದ ಏನೂ ಕ್ರಮ ಜರುಗಿಸದೆ ಸುಮ್ಮನೆ ಧೂಳಿಡ್ಸಕ್ಕೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಇದೆ ಅಂದ್ರೆ ಇದು ನಂಬಲು ಸಾಧ್ಯವೇ? ಕರ್ನಾಟಕ ಲೋಕಾಯುಕ್ತ ಬೇಕಾಗಿದ್ಯಾ? ಒಂದು ಫೋನ್ ಇನ್ ಕಾರ್ಯಕ್ರಮ ಖಂಡಿತ ಬೇಕಾಗಿದೆ ಅಂತ ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರೇ, MLA ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿಲಿ ಅವರ ಶಿಷ್ಯಂದ್ರು ಅಂತ ಹೇಳ್ಕೊಳೋ ಅಂತ ಮುನೇಗೌಡ ಮತ್ತಿತರರು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಸಮುದಾಯದ, ಶೋಷಿತ ಸಮುದಾಯದ ರೈತನ ಜಮೀನಿಗೆ ನುಗ್ಗಿ JCBಗಳಿಂದ ಸೋಲ್ದೇವನಹಳ್ಳಿ ಪೊಲೀಸರು ವೇಸ್ಟ್ ಪೊಲೀಸ್ ಯಾರಾದ್ರೂ ಅದೇ ವಿಶ್ವನಾಥ ಶಿಷ್ಯಂದ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ನೋಟಿಸ್ ಕೊಟ್ರು, ಅದೇ ಸೋಲ್ದೇವನಹಳ್ಳಿ ಪೊಲೀಸರು ನೋಡಿ ಇಂಥದ್ರ ಮೇಲೆ ಕ್ರಮ ಜರುಗಿಸಲ್ಲ. ವಿಶ್ವನಾಥನ್ ಕಂಡ್ರೆ ಭಯ ಸೋಲ್ದೇವನಹಳ್ಳಿ ಪೊಲೀಸರಿಗೆ. ಈ ರೈತನ ವಿಚಾರಕ್ಕೆ ಕ್ರಮ ಆಗಬೇಕಾಗಿತ್ತು. ಸತ್ತ ಸಮಾಜ, ಶೋಷಿತ ಸಮಾಜ, ಮೌನಕ್ಕೆ ಜಾರಿರುವ ಮಠಾಧೀಶರು, ಮಠಗಳು, ಗುರುಗಳು, ಮೌನಕ್ಕೆ ಜಾರಿರುವ ಸ್ಯಾಂಡಲ್ವುಡ್ ನಾಯಕರು, ನಾಯಕಿಗಳು, ಲೂಟಿಯಲ್ಲಿ ತೊಡಗಿರುವ ಲೂಟಿಕೋರರು, SITಯನ್ನ ಬಳಸ್ಕೊಂಡು ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಹೊರಟಿರೋ ಕಾಂಗ್ರೆಸ್ ಸರ್ಕಾರ, ಆಪೋಸಿಷನ್, 3 ಪಕ್ಷಗಳು, SIT ನಿಮ್ಗೊಂದು ದೊಡ್ಡ ನಮಸ್ಕಾರ ಗುರು. ಓಕೆ, ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ 2028ಕ್ಕೆ ಒಂದು ರಾಜಕೀಯ ಬದಲಾವಣೆ ಬೇಕಾಗಿದೆ. ಒಂದು ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿಯಾಗುತ್ತೆ ಅಂತ ನಂಬಿಕೆ ನಮಗಿದೆ. ಸಾಮಾನ್ಯ ಜನರ ಮಕ್ಕಳು ಈ 3 ಪಕ್ಷದವ್ರನ್ನ ಸೋಲಿಸಿ MLA MP CM ಆಗಬೇಕು. ಈ ಸುವರ್ಣ ಕರ್ನಾಟಕಕ್ಕೆ
ಇಷ್ಟು ದಿವಸ ಈ ಕರ್ನಾಟಕ, ಈ ಸಂವಿಧಾನ ನಮ್ಮನ್ನ ಕಾಪಾಡಿದೆ. 2028ಕ್ಕೆ ಈ ಕರ್ನಾಟಕವನ್ನ ಕಾಪಾಡುವ ಕೆಲಸವನ್ನ 6 ಕೋಟಿ ಕನ್ನಡಿಗರು ಮಾಡಬೇಕು. ಪಕ್ಷಾತೀತವಾಗಿ ನಿಮಗೆ ಸೇವೆ ಸಲ್ಲಿಸುವ ವ್ಯಕ್ತಿಗಳಿಗೆ ನಾನು ನಿಂತ್ಕೊಂತೀನಿ, ನಾನು ನಿಲ್ಲಿಸ್ತೀನಿ. ನಾನು ಈ ಕರ್ನಾಟಕದ ಹೊಸ ರಾಜಕೀಯಕ್ಕೆ ಮುನ್ನಡಿ ಬರಿತೀನಿ. ನೀವು ಸಹಾಯ ಮಾಡಿದ್ರೆ ಸಾಕು, ನಿಂತ್ಕೊಂಡ್ರೆ ಸಾಕು, ಓಟ್ ಹಾಕಿದ್ರೆ ಸಾಕು. ನಿಮ್ಮ ಹಣವನ್ನ ನಿಮ್ಗೆ ವಾಪಸ್ ತಿರುಗಿಸ್ತೇವೆ. ಯಾವುದೇ ಕರ್ನಾಟಕದ ರಸ್ತೆಗಳಲ್ಲಿ ಟೋಲ್ ಗೇಟ್ ಮುಕ್ತವಾಗಿರಬೇಕು. ನನ್ನ ಮೊದಲ ಆಪರೇಷನ್ ಇಫ್ ಐ ಬಿಕಮ್ ಎ ಸಿಎಂ, ಕರ್ನಾಟಕ ಟೋಲ್ ಗೇಟ್ ಮುಕ್ತ ಆಗುತ್ತೆ. ವೆದರ್ ಇಟ್ ಇಸ್ ನ್ಯಾಷನಲ್ ಹೈವೇಸ್ ಆರ್ ಸ್ಟೇಟ್ ಹೈವೇಸ್, ವಿ ವಿಲ್ ರಿಮೂವ್ ಟೋಲ್ ಗೇಟ್ಸ್. ಇವನ್ ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ವಿ ವಿಲ್ ರಿಮೂವ್ ಟೋಲ್ ಗೇಟ್ಸ್. ನನ್ನ ಕಡೆಯಿಂದ ನಾನು ಸಿಎಂ ಆದ್ರೆ ಕರ್ನಾಟಕ ಟೋಲ್ ಗೇಟ್ ಮುಕ್ತ ಆಗುತ್ತೆ, ಡ್ರಗ್ಸ್ ಮುಕ್ತ ಆಗುತ್ತೆ. 99% ಕ್ರೈಮ್ ಅನ್ನ ಕಡಿಮೆ ಮಾಡ್ತೀನಿ. 1% ಐ ಕಾಂಟ್ ಟೆಲ್ ಎನಿಥಿಂಗ್. ಸಿಕ್ಕಿಂ ರೀತಿಯಲ್ಲಿ ಯೂರಿಯಾ ಮುಕ್ತ ಮತ್ತೆ ಪೆಸ್ಟಿಸೈಡ್ಸ್ ಮುಕ್ತ ಬೆಳೆಯನ್ನ ಬಿಡಿಸ್ತೀನಿ. ಆರ್ಗ್ಯಾನಿಕ್ ಬೆಳೆಗೆ 100% ಆರ್ಗ್ಯಾನಿಕ್ ಬೆಳೆ. ವಿ ವಿಲ್ ಅಮೆಂಡ್ ದ ಲಾ. ಪ್ರತಿಯೊಬ್ಬರಿಗೂ ಆರೋಗ್ಯ, ಶಿಕ್ಷಣ ಮುಕ್ತವಾಗಿ ಸಿಗಬೇಕು. ನನ್ನ 5 ವರ್ಷದ ಆಡಳಿತ ದೇವರೇನಾದ್ರು ಆ ಮೇಲಿರೋನೇನಾದ್ರು ನನಗೇನಾದ್ರೂ ಶಕ್ತಿ ಕೊಟ್ಟು ಒಂದು ಸರ್ಕಾರ ಮಾಡೋ ಕೆಲಸ ಕೊಟ್ರೆ ರೈತರು ನೇಣಾಕೊಂಬಾರ್ದು. ಒಬ್ಬ ರೈತ ನೇಣಾಕೊಂಡಂಗೆ ನಾನು ನೋಡ್ಕೊಂತೀನಿ. ಅವರ್ ಗೌರ್ಮೆಂಟ್ ವಿಲ್ ಟೇಕ್ ಕೇರ್. ನೀವು ಮಕ್ಕಳು ಎಷ್ಟು ಬೇಕಾದ್ರೆ ಇರ್ರಿ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ನಿಮ್ಮ ಜೇಬಲ್ಲಿ ದುಡ್ಡಿರ್ಬೇಕು, ನಿಮ್ಮ ಬ್ಯಾಂಕ್ ಅಲ್ಲಿ ದುಡ್ಡಿರ್ಬೇಕು, ನಿಮ್ಮ ಮುಖದಲ್ಲಿ ನಗು ಇರಬೇಕು. ಇದು ನಾನೇನಾದ್ರೂ ಸಿಎಂ ಆದ್ರೆ ಮಾಡುವಂತ ಕೆಲಸ. ರಸ್ತೆನಲ್ಲಿ ಟೋಲ್ ಗೇಟ್ ಇರಬಾರ್ದು. ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕು. ಸರ್ಕಾರದ ಕಚೇರಿಗಳಿಗೆ, ಸೇವೆಗಳಿಗೆ ನೀವು ಹೋಗಂಗಿಲ್ಲ. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು DL, ಪ್ಲಾನ್, ಬಸ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ಬೇಕಾದ್ರೂ ಒಂದು ಫೋನ್ ಕಾಲಲ್ಲಿ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆ ತರ ಸೇವೆನ ನಾನು ಶುರು ಮಾಡ್ಕೊಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ, ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಹೋಮ್ ಗಾರ್ಡ್ಸ್ಗಳಿಗೆ ಪರ್ಮನೆಂಟ್ ನೌಕರಿಯನ್ನ, ಸರ್ಕಾರಿ ನೌಕರಿಯನ್ನ ಆದೇಶ ಮಾಡಿಸ್ತೇವೆ. ಇದನ್ನ ಸಿದ್ದರಾಮಯ್ಯ ಮಾಡಲ್ಲ. 7.5 ಲಕ್ಷ ಸರ್ಕಾರಿ ಸೇವೆಗಳು ಬಾಕಿಯಲ್ಲಿದೆ. ವಿ ವಿಲ್ ಫಿಲ್ ದ ಗವರ್ಮೆಂಟ್ ವೇಕೆನ್ಸೀಸ್. ಇಫ್ ಐ ಬಿಕಮ್ ಎ ಸಿಎಂ, ಐ ವಿಲ್ ಬಿಕಮ್ ಎ ಸಿಎಂ, ನೋ ಡೌಟ್ ಅಬೌಟ್ ಇಟ್. ನನಗೆ ಗೊತ್ತಿದೆ, ಮಾಡ್ತೀನಿ. ಯಾಕಂದ್ರೆ ಕರ್ನಾಟಕ ನಗಬೇಕು. ನಗುವ ಭಾಗ್ಯವನ್ನ ಜನರಿಗೆ ಕೊಡಬೇಕಂತ. 78 ವರ್ಷ ಕಳೆದ್ರು 5 ಕೆಜಿ ಅಕ್ಕಿಗೆ ಯಾವುದೋ ಭಿಕ್ಷೆಗೆ ಸೀಮಿತ ಮಾಡಿರುವಂತ ರಾಜಕೀಯ ಪಕ್ಷಗಳಿಗೆ ಅವ್ರು ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ. ನಿಮ್ ಜೇಬಲ್ ದುಡ್ಡಿಲ್ಲ, ನಿಮ್ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ನಿಮ್ಮ ಖಾತೆಯಲ್ಲಿ ಇರೋದು ಸಾಲ, ಅವ್ರು ಮಾಡಿರೋದು ಸಾಲ. 8 ಲಕ್ಷ ಕೋಟಿ ಸಾಲ ಇದೆ ರಾಜ್ಯ ಸರ್ಕಾರದ್ದು, 130 ಲಕ್ಷ ಕೋಟಿ ಸಾಲ ಇದೆ ಮೋದಿದು. ಇವೆರಡು ಸಾಲನು ನೀವೇ ತೀರಿಸಬೇಕು. ನಿಮ್ಮ ಸಾಲದ ಜೊತೆ ನೀವು 2 ಸಾಲನ್ನು ತೀರಿಸಬೇಕು. ನಿಮ್ಮ ಖಾತೆಯಲ್ಲಿ ಇರೋದು, ಸರ್ಕಾರದ ಖಾತೆಯಲ್ಲಿ ಇರೋದು ಸಾಲ. ಈ ಸಾಲದ ಸರ್ಕಾರಗಳನ್ನ ಸಾಕುತ್ತಿರುವವರು ನೀವು. 3 ಪಕ್ಷಗಳು ಧರ್ಮಸ್ಥಳದ ವಿಚಾರದಲ್ಲಿ ಪಂಗನಾಮ ಇಟ್ಟಿದೆ. ಇಂಥ ಸರ್ಕಾರಗಳು, ಇಂಥ ಪಕ್ಷಗಳು, ಇಂಥ ಬ್ರದರ್ ಲೀಡರ್ಗಳು, ಇಂಥ ಅಹಿಂದ ಲೀಡರ್ಗಳು, ಕರೆಕ್ಟ್ ಟೋಪಿ ಒಬ್ಬ ಸಾಮಾನ್ಯ MLA ಗೆ ಮರ್ಯಾದೆ ಕೊಡದಂತ ಒಬ್ಬ ಉಪಮುಖ್ಯಮಂತ್ರಿ ಸಾಮಾನ್ಯ ಜನರಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ನಿಮ್ಮ ಊಹೆಗೆ ಬಿಟ್ಟಿದ್ದು. ಇಷ್ಟು ಹೇಳುತ್ತಾ ಲೈವ್ ನ ಮುಗಿಸ್ತಾ ಇದ್ದೀನಿ. ಕಣದಲ್ಲೂ ಕನ್ನಡ 2028ಕ್ಕೆ ಸಾಮಾನ್ಯ ಜನರ ಸರ್ಕಾರ ಆಗುತ್ತೆ. ದಟ್ ಈಸ್ ದ ಗ್ಯಾರಂಟಿ ಐ ಕ್ಯಾನ್ ಗಿವ್ ಯು. ಐ ನೋ DK ಶಿವಕುಮಾರ್ ಅಂತವ್ರು ಸೋಲ್ಬೇಕು. ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವರು ಸೋಲ್ಬೇಕು. ಭ್ರಷ್ಟಾಚಾರ ಮಾಡುವಂತ 3 ಪಕ್ಷದವರು, ವಂಶಾಡಳಿತವಾಗಿ ಅಧಿಕಾರನ ಎಂಜಾಯ್ ಮಾಡ್ಕೊಂಡು ಬರ್ತಾರವ್ರನ್ನ ಸೋಲಿಸೋಣ. 2028ಕ್ಕೆ ಸಾಮಾನ್ಯ ಜನರ ಸರ್ಕಾರವನ್ನ ಸೃಷ್ಟಿಸೋಣ. ಕಣದಲ್ಲೂ ಕನ್ನಡ. ನಿಮ್ಮ ವಕೀಲ್ ಸಾಬ್ ನಿಮ್ಮ ಮನೆ ಮಗ ಅಂತಾನೆ ತಿಳ್ಕೊಳ್ಳಿ. ಥ್ಯಾಂಕ್ಸ್ ಅ ಲಾಟ್. 25 ವರ್ಷಗಳ ನನ್ನ ಸತತವಾದಂತ ಧ್ವನಿ. ಎಷ್ಟೋ ನನ್ನನ್ನು ಅಡಗಿಸ್ಲಿಕ್ಕೆ ಪ್ರಯತ್ನ ಬಿಟ್ರು, ಕೇಸುಗಳು ಹಾಕಿದ್ರು. ಬಟ್ ಐ ಡಿಂಟ್ ಫಾಲ್ ಸರೆಂಡರ್ ಟು ದೆಮ್. ಐ ಸ್ಟ್ಯಾಂಡ್ ಸ್ಟ್ರಾಂಗ್ ಎವ್ರಿ ಟೈಮ್. ಪ್ರತಿ ಬಾರಿ ನನ್ನ ಮೇಲೆ ದಾಳಿ ಆದಾಗೂ ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ನೈತಿಕತೆ ಆಗಿರ್ಬೋದು. ಐ ಸ್ಟುಡ್ ಸ್ಟ್ರಾಂಗ್. ನಾನು ಸಿಎಂ ಆಗ್ಬೇಕಂತ ಬರೀ ನಾನು ಬ್ಯಾಗ್ ಹಾಕೊಂಡು ಯಾರೋ ಸಾಮಾನ್ಯ ಜನರ ತರ ಅಲ್ಲ. ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಆಲ್ ದ ಸೆಗ್ಮೆಂಟ್. 360 ಡಿಗ್ರಿನೂ ಕೂಡ ಐ ಆಮ್ ಟ್ರೈಂಗ್ ಟು ಬಿ ಸ್ಟ್ರಾಂಗ್, ಇನ್ಕ್ಲೂಡಿಂಗ್ ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ಮೇಲೆ ಕರ್ನಾಟಕ ಜನ ನಂಬ್ತಾರೆ ಅಂತಂದ್ರೆ ನಾನು ಅದಕ್ಕೆ ಸಕಾರಾತ್ಮಕವಾದಂತ ಉತ್ತರ ಕೊಡ್ಬೇಕಾದ್ರೆ ಐ ನೀಡ್ ಟು ಬಿ ಸ್ಟ್ರಾಂಗ್ ಫೈನಾನ್ಷಿಯಲಿ ಕೂಡ ನಾನು ಇದ್ದೀನಿ. ಇನ್ನ ಮುಂದೆ ಹೆಚ್ಚಾಗ್ತೀನಿ ಅಂತ ಹೇಳ್ತಾ
ಕಣ ಕಣದಲ್ಲೋ ಕನ್ನಡ. ವಿ ವಿಲ್ ಬ್ರಿಂಗ್ ಇನ್ ಎ ಪಾಲಿಸೀಸ್ ವೇರ್ ಪೀಪಲ್ ಶುಡ್ ಸ್ಮೈಲ್. ಕರ್ನಾಟಕ ನಗಬೇಕು, ನಗ್ಸೋ ಕಾರ್ಯಕ್ರಮ ನಾನು ಮಾಡ್ತೀನಿ. ನಾನು ಕೊಡೋದು ಒಂದೇ ಭಾಗ್ಯ, ನಾನು CM ಆದ್ರೆ ನಗೋ ಭಾಗ್ಯ. ನೀವು ನಗಬೇಕು, ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿರ್ಬೇಕು, ನಿಮ್ಮ ಜೇಬಲ್ ದುಡ್ಡು ಇರಬೇಕು, ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ದುಡ್ಡು ಇರಬೇಕು, ಯಾವುದೇ ಸಾಲ ಇರಬಾರ್ದು, ಸಾಲ ಮುಕ್ತವಾಗಿ ಕರ್ನಾಟಕ ಇರಬೇಕು. ನಮ್ಮ ರೈತರು BMW ಕಾರಲ್ಲಿ ಓಡಾಡಬೇಕು, ನಾನು ಅದನ್ನು ನೋಡಬೇಕು. ನಮ್ಮ ರೈತರು BMW ಕಾರಲ್ಲಿ ಓಡಾಡಬೇಕು. ಐ ವಾಂಟ್ ಟು ಸಿ ದ ಫಾರ್ಮರ್ಸ್ ಆಫ್, ಯಾಕೆ ಪಂಜಾಬಲ್ಲಿ ಓಡಾಡ್ತಾರೆ, ಫ್ರಾನ್ಸ್ ಅಲ್ಲಿ ಓಡಾಡ್ತಾರೆ, ಬ್ರಿಟನ್ ಅಲ್ಲಿ ಓಡಾಡ್ತಾರೆ, ಅಮೆರಿಕದಲ್ಲಿ ಓಡಾಡ್ತಾರೆ, ಇದೇ ಪಂಜಾಬಲ್ಲಿ ಓಡಾಡ್ತಾರೆ BMW ಕಾರಲ್ಲಿ. ಕರ್ನಾಟಕದ ರೈತರು BMW ಕಾರಲ್ಲಿ ಓಡಾಡಬೇಕು, ಅದೇ ನನ್ನ ಕನಸು. ನಮ್ಮ 6 ಕೋಟಿ ಕನ್ನಡಿಗರ ಮುಖದಲ್ಲಿ ಇರಬೇಕು ಯಾವಾಗ್ಲೂ ನಗು. ಇದು ಕೂಡ ನನ್ನ ಕನಸು, ಇದು ನನ್ಸಾಗುತ್ತೆ. ಥ್ಯಾಂಕ್ ಯು. ಕಣ ಕಣದಲ್ಲೂ ಕನ್ನಡ.